ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ನಮಗೆಲ್ಲರೂ ಕೂಡ 1947 ಅಂತ ಅಂದಾಗ ನೆನಪಾಗೋದು ಸ್ವಾತಂತ್ರ್ಯ ಭಾರತ, ಸ್ವಾತಂತ್ರ್ಯ ಸಿಕ್ಕ ದಿನ ನೆನಪಾಗತ್ತೆ. ಯಾಕಂದ್ರೆ ಆಗಸ್ಟ್ 15, 1947ಕ್ಕೆ ನಮಗೆಲ್ಲರೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಸ್ವಾತಂತ್ರ್ಯ ಸಿಕ್ಕ 2-3 ತಿಂಗಳಿಗೆ ಒಂದು ದುರಂತವೇ ನಡೆದೋಗುತ್ತೆ. ಹೌದು, ಅಕ್ಟೋಬರ್ 22, 1947ಕ್ಕೆ ಒಂದು ದುರಂತವೇ ನಡೆದೋಗುತ್ತೆ. ಆ ದುರಂತವನ್ನ ಬ್ಲ್ಯಾಕ್ ಡೇ ಅಂತ ಕರೀತಾರೆ. ಇನ್ ಕೆಲವರು ಕಾಶ್ಮೀರ ಬ್ಲ್ಯಾಕ್ ಡೇ ಅಂತ ಕರೀತಾರೆ. ಯಾಕೆ ಈ ಒಂದು ದುರಂತ ನಡೀತು, ಆ ಹಿಂದಿನ ಕಥೆ ಆದ್ರೂ ಏನು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದ ಮೂಲಕ ನೋಡೋಣ ಬನ್ನಿ. 1947 ಅಕ್ಟೋಬರ್ 22 ಭಾರತ ಹೊಸದಾಗಿ ಸ್ವಾತಂತ್ರ್ಯ ಪಡೆದಿದ್ದ ಕಾಲ. ದೇಶದ ಜನರು ಹೊಸ ಜೀವನದ ಕನಸು ಕಾಣ್ತಿದ್ದಾಗ ಉತ್ತರ ಕಾಶ್ಮೀರ ಪ್ರದೇಶದಲ್ಲಿ ನಡುಗುವಂತಹ ಘಟನೆ ನಡೆಯಿತು. ಇದು ಕೇವಲ ಕಾಶ್ಮೀರದ ಮೇಲೆ ನಡೆದ ದಾಳಿ ಮಾತ್ರವಲ್ಲ, ಮಾನವೀಯತೆ, ಶಾಂತಿ ಮತ್ತು ನಂಬಿಕೆ ಮೇಲೆ ಮಾಡಿರುವ ದ್ರೋಹವೂ ಆಗಿತ್ತು. ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಮತ್ತು ಪಾಕಿಸ್ತಾನ 2 ಪ್ರತ್ಯೇಕ ರಾಷ್ಟ್ರಗಳಾಗಿ ಹೋಯಿತು. ಆದರೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದ ಭವಿಷ್ಯ ಇನ್ನೂ ನಿರ್ಧಾರವಾಗಿರಲಿಲ್ಲ. ಆ ಸಮಯದಲ್ಲಿ ಮಹಾರಾಜ ಹರಿಸಿಂಗ್ ಕಾಶ್ಮೀರದ ಆಡಳಿತಗಾರರಾಗಿದ್ರು. ಅವರು ಕೆಲ ಕಾಲ ಏನೂ ತಿಳಿಯದೆ ಸುಮ್ಮನಾಗಿದ್ರು. ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೋ ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕು ಎಂಬ ಗೊಂದಲ ಅವರಲ್ಲಿ ಮೂಡಿತ್ತು. ಹೀಗಾಗಿ ನಿರ್ಧಾರ ತೆಗೆದುಕೊಳ್ಳದೆ ಸುಮ್ಮನಾಗಿದ್ರು. ಈ ಮಧ್ಯದಲ್ಲಿ ಪಾಕಿಸ್ತಾನವು ಕಾಶ್ಮೀರದ ಮೇಲೆ ತನ್ನ ಕಣ್ಣು ಹಾಯಿಸಿತು. ಕಾಶ್ಮೀರವು ಸುಂದರವಾದ ಪರ್ವತ ಪ್ರದೇಶ, ಹಿಮದಿಂದ ಮುಚ್ಚಿದ ಕಣಿವೆಗಳು ಮತ್ತು ನೀರಿನ ಸಂಪತ್ತುಳ್ಳ ನೆಲವಾಗಿತ್ತು. ಇದನ್ನ ತನ್ನದಾಗಿಸಿಕೊಳ್ಳುವ ಹಂಬಲ ಪಾಕಿಸ್ತಾನಕ್ಕೆ ಬಹಳ ಕಾಲದಿಂದಲೂ ಇತ್ತು. ಹೀಗಾಗಿ ಪಾಕಿಸ್ತಾನವು ಒಂದು ಗುಪ್ತ ಯೋಜನೆ ರೂಪಿಸಿತು. ಪಾಕಿಸ್ತಾನ ಸರ್ಕಾರ ಆಪರೇಷನ್ ಗಿಲ್ಗಿತ್ ಎಂಬ ಹೆಸರಿನಲ್ಲಿ ಕಾಶ್ಮೀರದ ಮೇಲೆ ದಾಳಿ ಮಾಡಲು ಸಿದ್ಧವಾಯಿತು. ಅಕ್ಟೋಬರ್ 22, 1947ರ ಬೆಳಗ್ಗೆ ಸಾವಿರಾರು ಕಬಾಲಿಗಳು ಅಂದ್ರೆ ಪಾಕಿಸ್ತಾನದ ಪಶ್ತೂನ್ ಜನಾಂಗದ ಆದಿವಾಸಿ ಯೋಧರು ಮತ್ತು ಪಾಕಿಸ್ತಾನಿ ಸೈನಿಕರು ಕಾಶ್ಮೀರದ ಗಡಿ ದಾಟಿದ್ರು. ಅವರು ತಮ್ಮನ್ನ ಸ್ವಾತಂತ್ರ್ಯ ಕಾಶ್ಮೀರಕ್ಕಾಗಿ ಹೋರಾಡುವ ಜನ ಎಂದು ಹೇಳಿಕೊಂಡ್ರು. ನಿಜವಾಗಿಯೂ ಅದು ಪಾಕಿಸ್ತಾನದ ರಚನೆಯ ಒಂದು ಸೈನಿಕ ದಾಳಿಯಾಗಿತ್ತು. ಈ ಕಬಾಲಿಗಳು ಬಂದ ತಕ್ಷಣ ಅವರು ಊರನ್ನ ಸುಟ್ಟು ಹಾಕಿದ್ರು, ಮನೆಗಳನ್ನ ದೋಚಿದ್ರು, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ರು ಮತ್ತು ನೂರಾರು ನಿರಪರಾಧಿ ಪುರುಷರನ್ನ ಹತ್ಯೆ ಮಾಡಿದ್ರು. ಅಕ್ಟೋಬರ್ 22ರ ನಂತರ ಕಬಾಲಿಗಳು ಬರಮುಲ್ಲಾ ಎಂಬ ಪಟ್ಟಣವನ್ನ ಪ್ರವೇಶಿಸಿದ್ರು. ಅಲ್ಲಿ ಅವರು ಶಾಲೆ, ಆಸ್ಪತ್ರೆ, ದೇವಾಲಯ, ಚರ್ಚ್ ಯಾವುದನ್ನ ಬಿಡ್ಲಿಲ್ಲ. ಅಸಂಖ್ಯಾತ ನಾಗರಿಕರನ್ನ ಕೊಂದು ಮಹಿಳೆಯರ ಮೇಲೆ ಅಮಾನವೀಯ ಹಿಂಸಾಚಾರ ನಡೆಸಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದ ಕ್ರಿಶ್ಚಿಯನ್ ಮಿಷನರಿಗಳನ್ನ ಕೊಂದ್ರು. ಮಾನವೀಯತೆ ಅಂದು ಅಲ್ಲೇ ಸತ್ತು ಹೋಯಿತು ಅಂತ ಹೇಳಬಹುದು. ಈ ಘಟನೆಯು ಕಾಶ್ಮೀರದ ಜನರಲ್ಲಿ ಭಯದ ಅಲೆ ಉಂಟು ಮಾಡಿತು. ರಾಜ ಹರಿಸಿಂಗ್ ಅವರಿಗೆ ಪಾಕಿಸ್ತಾನದ ನಿಜವಾದ ಉದ್ದೇಶವೇನೆಂಬುದು ಸ್ಪಷ್ಟವಾಗಿ ತಿಳಿಯಿತು. ಪಾಕಿಸ್ತಾನವು ಕಾಶ್ಮೀರವನ್ನ ಬಲದಿಂದ ಕಬಳಿಸಲು ಪ್ರಯತ್ನಿಸುತ್ತಿತ್ತು ಎಂಬುದು ರಾಜ ಹರಿಸಿಂಗ್ ಅವರಿಗೆ ಅರಿವಾಯಿತು. ಈ ಹತ್ಯಾಕಾಂಡದ ನಂತರ ರಾಜ ಹರಿಸಿಂಗ್ ತಕ್ಷಣ ಭಾರತದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಉಪ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಪತ್ರ ಬರೆದು ಸಹಾಯ ಕೇಳಿದ್ರು. ಆದ್ರೆ ಭಾರತದ ಸೇನೆ ಕಾಶ್ಮೀರಕ್ಕೆ ಕಳುಹಿಸಲು ಒಂದು ಕಾನೂನಾತ್ಮಕ ಕಾರಣ ಬೇಕಿತ್ತು. ಈ ಒಂದು ಸಮಯದಲ್ಲಿ ಕಾಶ್ಮೀರ ಭಾರತಕ್ಕೆ ಸೇರಿರೋದಿಲ್ಲ. ಆಗ ರಾಜ ಹರಿಸಿಂಗ್ ಅವರು ಕಾಶ್ಮೀರವನ್ನ ಭಾರತಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಒಂದು ಸೈನ್ ಅನ್ನ ಹಾಕ್ತಾರೆ. ಆದ ನಂತರ ನಡೆದದ್ದೇ ಇನ್ನೊಂದು ರೋಚಕ. ಒಪ್ಪಂದದ ತಕ್ಷಣವೇ ಅಕ್ಟೋಬರ್ 27ರಂದು ಭಾರತೀಯ ವಾಯುಪಡೆಯ ವಿಮಾನಗಳು ದೆಹಲಿಯಿಂದ ಸೈನಿಕರನ್ನ ಕಾಶ್ಮೀರಕ್ಕೆ ಕಳುಹಿಸಿದವು. ಅವರು ಶ್ರೀನಗರ ವಿಮಾನ ನಿಲ್ದಾಣವನ್ನ ರಕ್ಷಿಸಿದ್ರು ಮತ್ತು ಪಾಕಿಸ್ತಾನಿ ಕಬಾಲಿಗಳನ್ನ ಮಟ್ಟ ಹಾಕಲು ಯುದ್ಧ ಆರಂಭಿಸಿದ್ರು. ಭಾರತೀಯ ಸೈನಿಕರು ಶೌರ್ಯದಿಂದ ಹೋರಾಡಿ ಕಾಶ್ಮೀರದ ಬಹುಭಾಗವನ್ನ ಮುಕ್ತಗೊಳಿಸಿದ್ರು. ಆದ್ರೆ ಪಾಕಿಸ್ತಾನಿ ಸೈನಿಕರು ಮತ್ತು ಕಬಾಲಿಗಳು ಕೆಲವು ಪ್ರದೇಶಗಳನ್ನ ಹಿಡಿತದಲ್ಲಿ ಇಟ್ಕೊಂಡ್ರು. ಅದೇ ಇಂದಿನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಇದನ್ನ POK ಅಂತ ಕರೀತಾರೆ. ಅಕ್ಟೋಬರ್ 22 ಕೇವಲ ಒಂದು ದಿನದ ಯುದ್ಧದ ಕಥೆಯಲ್ಲ, ಅದು ಅಮಾನವೀಯ ಹಿಂಸಾಚಾರದ ದಿನ. ಪಾಕಿಸ್ತಾನದ ಕಬಾಲಿಗಳು ಸಾವಿರಾರು ಕಾಶ್ಮೀರಿಗಳನ್ನ ಕೊಂದು ಹಾಕಿದ ದಿನ. ಅವರು ದೇವಾಲಯಗಳನ್ನ ನಾಶ ಮಾಡಿ, ಮಹಿಳೆಯರ ಗೌರವವನ್ನ ಹಾಳು ಮಾಡಿ, ಶಾಂತಿಯ ನೆಲವನ್ನ ರಕ್ತದಿಂದ ತೊಳೆದ್ರು. ಆ ದಿನದಿಂದ ಕಾಶ್ಮೀರದ ಕತೆ ಸಂಪೂರ್ಣ ಬದಲಾಗಿದೆ. ಕಾಶ್ಮೀರವು ಭಾರತಕ್ಕೆ ಸೇರಿತು, ಆದ್ರೆ ಆ ನೋವಿನ ನೆನಪುಗಳು ಇನ್ನೂ ಜೀವಂತವಾಗಿದೆ. ಪ್ರತಿ ವರ್ಷ ಅಕ್ಟೋಬರ್ 22ರಂದು ಭಾರತ ಬ್ಲ್ಯಾಕ್ ಡೇ ಎಂದು ಆಚರಿಸಿಕೊಳ್ಳುತ್ತೆ. ಆ ಕ್ರೂರ ದಾಳಿಯನ್ನ ನೆನಪಿಸಿಕೊಂಡು ಸುಮ್ಮನೆ ಏನು ಅರಿಯದೆ ಪ್ರಾಣ ಬಿಟ್ಟ ಕಾಶ್ಮೀರಿಗಳ ಸ್ಮರಣಾರ್ಥ ಬ್ಲ್ಯಾಕ್ ಡೇ ಅನ್ನ ಆಚರಿಸಲಾಗುತ್ತೆ. ಇಂದು ಕಾಶ್ಮೀರ ಭಾರತದ ಅತ್ಯಂತ ರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಭಾರತೀಯ ಸೇನೆ, ಸ್ಥಳೀಯ ಪೊಲೀಸರು ಮತ್ತು ಜನರು ಒಂದಾಗಿ ದೇಶದ ಭದ್ರತೆಗೆ ನಿಂತಿದ್ದಾರೆ. ಅಕ್ಟೋಬರ್ 22 ಬ್ಲ್ಯಾಕ್ ಡೇ ನಮ್ಗೆಲ್ರಿಗೂ ಒಂದು ಎಚ್ಚರಿಕೆಯ ದಿನ. ಶಾಂತಿಯನ್ನ ಹಾಳು ಮಾಡುವ ಹಿಂಸೆಗೆ ಯಾವತ್ತೂ ಅವಕಾಶ ಕೊಡಬಾರದು ಎಂಬ ಸಂದೇಶವನ್ನ ನೀಡುತ್ತೆ.
ಅಕ್ಟೋಬರ್ 22, 1947 ಕಾಶ್ಮೀರದ ಇತಿಹಾಸದ ಕಪ್ಪು ದಿನ. ಆದರೆ ಅದೇ ಸಮಯದಲ್ಲಿ ಭಾರತದ ದೃಢ ಸಂಕಲ್ಪದ ದಿನವೂ ಆಗಿತ್ತು. ಆ ದಾಳಿಯು ಕಾಶ್ಮೀರವನ್ನ ಕಳೆದುಕೊಳ್ಳುವ ಅಪಾಯದಲ್ಲಿ ಇದ್ರೂ ಅದೇ ಘಟನೆ ಭಾರತವನ್ನ ಕಾಶ್ಮೀರದ ನಿಜವಾದ ರಕ್ಷಕನಾಗಿ ಸ್ಥಾಪಿಸಿತು. ಎಸ್, ಇದು ಅಕ್ಟೋಬರ್ 22, 1947 ನಡೆದ ಒಂದು ದುರಂತ, ಒಂದು ಬ್ಲಾಕ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಇನ್ನಷ್ಟು ರೋಚಕ ಕಥೆಯನ್ನು ಹಿಡ್ಕೊಂಡು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.